ಕಬಿನಿ ಈಗ ಬಾಗಿನಕ್ಕೂ ಮುನ್ನ ಖಾಲಿಯಾಗಿ ಹೋಗಿದೆ. ತಮಿಳುನಾಡಿನ ರಾಜ್ಯಕ್ಕೆ ಈಗ ಕಪಿಲೆ ಹರಿದು ಹೋಗ್ತಾ ಇದೆ. ಇದಕ್ಕೆ ರೈತರ ಆಕ್ರೋಶ ಅನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಲೆಟ್ಸ್ ಸಿ ದ ಟಾಪ್ ಸ್ಟೋರಿ 3. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬಾಗಿನಕ್ಕೂ ಮುನ್ನವೇ ಬರೆದಾಯಿತು ಕಬಿನಿ ಜಲಾಶಯ. ಬಾಗಿನ ಕೊಡಬೇಕು, ಆಗಲೇ ಖಾಲಿಯಾಗಿದೆ. ಬಾಗಿನದ ಬದಲು ಕಬಿನಿ ಜಲಾಶಯದಲ್ಲಿ ಬರದ ಆತಂಕ ಅನ್ನುವಂಥದ್ದು ಈಗ ನಿರ್ಮಾಣ ಆಗಿದೆ. ಸಂಭ್ರಮಕ್ಕೂ ಮೊದಲೇ ಕಬಿನಿಯಲ್ಲಿ ಜಲಕ್ಷಾಮದ ಆಘಾತ ಅನ್ನುವಂಥದ್ದು ಈಗ ಸೃಷ್ಟಿಯಾಗಿದೆ. ಖಾಲಿ ಆಗ್ತಾ ಇದೆ ಕಬಿನಿ, ಹೆಚ್ಚಾಗ್ತಿದೆ ಅನ್ನದಾತರ ಆತಂಕ. ಕಾವೇರಿ ಕೊಳದಲ್ಲಿ ಕಡಿಮೆಯಾದಂತಹ ಮಳೆಯ ಪ್ರಮಾಣ ಕುಸಿಯುತ್ತಿದೆ. ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಅನ್ನುವಂಥದ್ದು ಕುಸಿತಾ ಇದೆ. ಕುಡಿಯೋ ನೀರಿಗೂ ರಾಜ್ಯದಲ್ಲಿ ಶುರುವಾಗಿದೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್. ಏನಿದು ಕಬಿನಿ ಜಲಾಶಯ ಕೊಟ್ಟಂತಹ ಜಲ ಸಂಕಷ್ಟದ ಎಚ್ಚರಿಕೆಯಾದರೂ ಏನು ಅನ್ನುವಂಥದ್ದೇ ಅನೇಕರ ಪ್ರಶ್ನೆ ಆಗಿದೆ. ಬಾಗಿನವನ್ನು ಸಮರ್ಪಣೆ ಮಾಡಬೇಕಾಗಿತ್ತು, ಆದರೆ ಅದಕ್ಕೂ ಮುನ್ನವೇ ಈಗ ಕಬಿನಿ ಸಂಪೂರ್ಣವಾಗಿ ಖಾಲಿಯಾಗಿದೆ. ಬರದ ಆತಂಕ ಅನ್ನುವಂಥದ್ದು ಅಲ್ಲಿ ಮನೆ ಮಾಡಿದೆ. ಅನ್ನದಾತರಲ್ಲಿ ಈಗ ಆತಂಕ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ನೀರಿಗೂ ಕೂಡ ಈಗ ಟೆನ್ಷನ್ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಕಳೆದ ವಾರ ಭರ್ತಿಯಾಗಿದ್ದಂತಹ ಕಬಿನಿ ಜಲಾಶಯ ಕಳೆದ ವಾರವಷ್ಟೇ ಭರ್ತಿಯಾಗಿತ್ತು. ಇದೀಗ ಬರಿದಾಗುವಂತಹ ಮುಖ ಮಾಡಿದಂತಹ ಕಬಿನಿ ಬರಿದಾಗಿಬಿಟ್ಟಿದೆ, ಖಾಲಿಯಾಗಿದೆ. ಕಬಿನಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ 84 ಅಡಿ. ಕಬಿನಿ ಸದ್ಯದ ನೀರಿನ ಮಟ್ಟ 77.90 ಅಡಿಗೆ ಕುಸಿತವನ್ನು ಕಂಡಿದೆ. ಒಟ್ಟು 19.52 TMC ಸಾಮರ್ಥ್ಯದ ಕಬಿನಿ ಜಲಾಶಯ ತನ್ನ ವಿಸ್ತಾರವನ್ನು ಒಳಗೊಂಡಿದೆ. ಪ್ರಸ್ತುತ ಉಳಿದಿರೋದು ಕೇವಲ 15.87 TMC ನೀರು ಮಾತ್ರ. ಕಬಿನಿಯಿಂದ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಕಬಿನಿ ನದಿಯೇ ಮುಂದೆ ಕಪಿಲೆಯಾಗಿ ಹರಿತಾಳೆ. ಆದರೆ ಈಗ ಕಪಿಲೆ ಎಲ್ಲಿ ಸೇರಿದ್ದಾಳೆ? ಬಳಿಕ ಕಾವೇರಿ ಸಂಗಮದ ಸೇರುವಂತಹ ಈ ಕಪಿಲಾ ನದಿ ಕಾವೇರಿಯ ಸಂಗಮಕ್ಕೆ ಇದು ಒಂದು ಭಾಗ ಆಗುತ್ತೆ. ಭಾರಿ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿತಾ ಇದೆ. ಭಾರಿ ಪ್ರಮಾಣದ ನೀರು ಈಗ ತಮಿಳುನಾಡಿಗೆ ಹೋಗ್ತಾ ಇದೆ ಅನ್ನುವಂಥದ್ದೇ ಈಗ ರೈತರ ಆಕ್ರೋಶವಾಗ್ತಾ ಇದೆ. ಎಷ್ಟಿತ್ತು? ಹತ್ರ 15 TMCಗೆ ಬಂದು ನಿಂತಿದೆ. 19 TMC ಹತ್ರ ಇದ್ದಷ್ಟು ನೀರು ಈಗ 15ಕ್ಕೆ ಬಂದು ನಿಂತಿದೆ. 12,000 ಕ್ಯೂಸೆಕ್ ನೀರು ಅನ್ನುವಂಥದ್ದು ಹರಿವನ್ನು ಕಾಣ್ತಾ ಇತ್ತು. ಸೊ ಈಗ ಆ ಕಪಿಲೆ ತಮಿಳುನಾಡಿಗೆ ಹೋಗ್ತಾ ಇದೆ. ಕಾವೇರಿ ನೀರನ್ನು ಒಳಗೊಂಡು ತಮಿಳುನಾಡಿಗೆ ಹೋಗ್ತಾ ಇದೆ. ಈಗ ರೈಟ್ ನಾವು ಕಬಿನಿ ಬರವಾಗಿ ಹೋಗಿದೆ. ರೈತರಲ್ಲಿ ಆತಂಕ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಕುಡಿಯೋ ನೀರಿಗೂ ಕೂಡ ಟೆನ್ಷನ್ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾವಾಗ ಉತ್ತಮವಾಗಿ ಮಳೆಯಾಗಿ ಈ ಒಂದು ಜಲಾಶಯಗಳು ತುಂಬಿ ರೈತರ ಮುಖದಲ್ಲಿ ಸಂತೋಷವನ್ನು ತರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ಟಾಪ್ ಸ್ಟೋರಿ. ಮತ್ತು ಮುಂದಿನ ಟಾಪ್ ಸ್ಟೋರಿಯಲ್ಲಿ ಮುಂದಿನ ಪ್ರಮುಖ 3 ಸುದ್ದಿಗಳೊಂದಿಗೆ ನಾವು ನಿಮ್ಮ ಮುಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.